ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡುವಂಥ ಲಾಗ್ಸ್ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇನ್ನೊಂದು ಲಾಗ್ಸ್ನ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಅಂತಲೂ ಕೂಡ ಕೇಳ್ಕೊತೇನೆ. ಸೊ ಗೈಸ್, ಇವತ್ತಿನ ಲಾಗ್ ಏನು ಅಂತ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ನಿಮಗೊಂದು ವಿಷಯ. ಸೊ ನಿನ್ನೆ ನಾನು ಅಕ್ಕಿ ನೆನೆಸಿಟ್ಟಿದ್ದೆ, ಇವತ್ತು ದೋಸೆ ಇಡ್ಲಿ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ನಿನ್ನೆ ನಾನು ಸಾಯಂಕಾಲ ಅಂದರೆ ನೈಟು ಅಕ್ಕಿ ರುಬ್ಬಿಟ್ಟೆ. ಬಟ್ ಬೆಳಿಗ್ಗೆ ನಾನು ಒಂದು 7:30 ಎದ್ದೇಳಿ ನೋಡಬೇಕಾದ್ರೆ ಅದು ಹುಳಿನೇ ಬಂದಿರಲಿಲ್ಲ ಗೈಸ್. ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ? ಸೊ ಒಂದು ಟಿಪ್ಸ್ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ ಗೈಸ್. ಇದು ಉದ್ದು ಬಂದಿರಲಿಲ್ಲ, ಅಂದರೆ ಹುಳಿ ಬಂದಿರಲಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, 7:30 ನೋಡಿದ ತಕ್ಷಣ ನಾನು ಈ ಇದರಲ್ಲಿ ಬಾಯ್ಲಲ್ಲಿ ಬಿಸಿ ನೀರು ಮಾಡಿ ಇಟ್ಕೊಂಡೆ. ಸೊ ಸ್ವಲ್ಪ ಕುದಿಯೋ ಹಾಗೆ ಬಿಸಿನೀರು ಕಾಯಿಸಿ ಇಟ್ಕೊಂಡೆ. ಸೊ ಅದಾದಮೇಲೆ ಆ ನೀರಿಗೆ ಏನು ಮಾಡಿದೆ, ನಾನು ಅಕ್ಕಿ ಹಿಟ್ಟು ಹಾಕಿಟ್ಟಿದ್ನಲ್ಲ, ಆ ಪಾತ್ರೆನ ಇಟ್ಟಿದ್ದೆ. ಇಟ್ಬಿಟ್ಟು ಫುಲ್ಲು ಸ್ವಲ್ಪನೂ ಗ್ಯಾಪ್ ಇಲ್ಲದಂಗೆ ಈ ರೀತಿ ತಟ್ಟೆನ ಮುಚ್ಚಿಟ್ಟು, ಸೊ ಮೇಲ್ಗಡೆ ಒಂದು ಭಾರ ಅಂತ ಇಟ್ಟಿದ್ದೆ, ಒಂದು ಭಾರ ಆಗಿರೋದು ಒಂದು ಡಬ್ಬ ಇಟ್ಟಿದ್ದೆ. ಸೊ ಇವಾಗ ತೆಗೆದು ನೋಡ್ತಾ ಇದ್ದೀನಿ, ಯಾಕಂದರೆ ನಾನು 7:30 ಇಟ್ಟಿದ್ದು 2 hours ಆಗಿದೆ. ಈಗ 7:30 ಇಟ್ಟೆ, ಈಗ 9:30 ಓಪನ್ ಮಾಡ್ತಾ ಇದ್ದೀನಿ. ಸೊ ಅದು ಹುಳಿ ಬಂದಿಲ್ಲ ಅಂತಲೇ ಇವತ್ತು ಟಿಫನ್ ಲೇಟ್ ಆಗ್ತಾಯಿದೆ, ದೋಸೆ ಮಾಡೋಣ ಅಂತೇಳಿ. ಸೊ ಇವಾಗ ನೋಡಿದೆ ಗೈಸ್, ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ. ಸೊ ನನಗೇನೆ ಆಶ್ಚರ್ಯ ಆಯಿತು. ಸೊ ನನಗೆ ಗೊತ್ತಿಲ್ಲ, ಇದು ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಸೊ ಈ ಥರ ಬಂತು. ಅಂದರೆ ಈ ಚಳಿಗಾಲದಲ್ಲಿ ಇದಕ್ಕೆ ಅಕ್ಕಿ ಹಿಟ್ಟು ಬೇಗ ಹುಳಿ ಬರಲ್ಲ ಅಂತ ಹೇಳ್ತಾರೆ. ಸೊ ನಂದೂ ಕೂಡ ಹಾಗೇ ಆಗಿತ್ತು. ಸೊ ನಾನು ಬೆಳಗ್ಗೆ ಇದು ಟ್ರೈ ಮಾಡಿದ್ದಕ್ಕೆ 2 hours ಅದು ಫುಲ್ಲು ಉದ್ದಿದೆ, ಅಂದರೆ ಜಾಸ್ತಿ ಆಗಿದೆ. ಸೊ ಇವತ್ತು ಅದರಿಂದನೇ ಸ್ವಲ್ಪ ನಾಷ್ಟ ಲೇಟ್ ಆಯಿತು. ಸೊ ಅವರು ಕೂಡ ನಾಷ್ಟಕ್ಕೆ ಲೇಟ್ ಮಾಡ್ತಾ ಇದೆಯಲ್ಲ ಅಂತ ಬೈತಾ ಇದ್ದಾರೆ. ಸೊ ಮನೇಲೇ ಇದ್ದಾರೆ. ಸೊ ನಾನು ಇದನ್ನೇ ಟ್ರೈ ಮಾಡಿದೆ, ನೋಡೋಣ ಅಂಥೇಳಿ. ಸೊ ಬಂದಿದೆ. ಸೊ ಯಾರಿಗೆಲ್ಲ ಈ ಥರ ಅಕ್ಕಿ ಹಿಟ್ಟು ಹುಳಿ ಬರಲ್ಲ ಅನ್ನೋರು, ಸೊ ಏನು ಮಾಡಿ ಗೊತ್ತಾ ಗೈಸ್, ಒಂದು ಪಾತ್ರೆಗೆ ಜಾಸ್ತಿ ಬಿಸಿ ನೀರು ಕಾಯಿಸ್ಕೊಂಡು ಸ್ವಲ್ಪ ಕುದಿ ಬರೋ ಹಾಗೆ, ಸೊ ಆ ನೀರಿಗೇ ನೀವು ಅಕ್ಕಿ ಹಿಟ್ಟು ಏನು ಹಾಕಿರ್ತೀರೋ, ಸೊ ನೀವು ಎಷ್ಟು ಮಾಡೋಕ್ಕೆ ಅಂತ ತೊಗೊಂಡಿರ್ತೀರೋ ಅಕ್ಕಿ ಹಿಟ್ಟನ್ನು, ಸೊ ಅದನ್ನು ಏನು ಮಾಡಿ ಆ ಬಿಸಿ ನೀರು ಒಳಗಡೆ ಹಾಕಿ ಪಾತ್ರೆನ ಫುಲ್ಲು ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಇರ್ತಾರೆ ಕ್ಲೋಸ್ ಮಾಡಿಬಿಡಿ. ಸೊ ಅದೇನಾಗುತ್ತೆ, ಆ ನೀರು ಬಿಸಿ ಹೀಟಿಗೆ ಅಕ್ಕಿ ಸ್ವಲ್ಪ ಅದು ಹುಳಿ ಬರುತ್ತೆ, ದೋಸೆ ಹಿಟ್ಟು. ಸೊ ನೀವೂ ಕೂಡ ಅದೇ ರೀತಿ ಟ್ರೈ ಮಾಡಿ. ಸೊ ಟ್ರೈ ಮಾಡಿ ಹೇಳಿ ಯಾವ ಥರ ಬರುತ್ತೆ ಅಂತೇಳಿ ನಿಮಗೆ. ಸೊ ನಾನು ಕೂಡ ಅದೇ ರೀತಿ ಟ್ರೈ ಮಾಡಿದೆ, ನನಗೂ ಕೂಡ ಅದು ಈಗ ದೋಸೆ ಮಾಡೋ ಲೆವೆಲ್ಗೆ ಬಂದಿದೆ. ಸೊ ನೀವೂ ಕೂಡ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಲೇಟ್ ಆಗ್ತಾಯಿದೆ, ನಾಷ್ಟಕ್ಕೆ ಆಲ್ರೆಡಿ ಮುಖ ವಾಶ್ ಮಾಡ್ತಾಯಿದ್ದಾರೆ, ನಾನು ದೋಸೆ ಹಾಕ್ಕೊಡ್ಬೇಕು ಗೈಸ್. ದೋಸೆ ರೆಡಿ, ಕಾಯಿ ಚಟ್ನಿ ಮತ್ತು ಈರುಳ್ಳಿ ಸಾಗು. ಸೊ ಹಸ್ಬೆಂಡ್ ತಿಂತಾಯಿದ್ದಾರೆ, ಟೇಸ್ಟ್ ನೋಡೋಣ ಯಾವುದು ಯಾವ ಥರ ಇದೆ ಅಂತ ಕೇಳೋಣ. ಚೆನ್ನಾಗಿದೆಯಾ? ಚಟ್ನಿ ಖಾರ ಆಯಿತಾ? ಸ್ವಲ್ಪ ಖಾರ. ನಾಷ್ಟ ಕರೀರಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಾನು ಟಿಫನ್ ತಿನ್ನೋರಿ. ಅಲ್ಲಿ ಗ್ಯಾಸ್ ಮುಂದೆ ನಿಂತ್ಕೋಬೇಕಲ್ವ, ಇದ್ರಾಗ ಬಿಸಿ ಬಿಸಿ ಹಾಕ್ಬಿಡೋಕ್ಕೆ ಅಂತ ಮಧ್ಯೆ ಮಧ್ಯೆ ತಿನ್ಸಿನೇ ಹೊಟ್ಟೆ ತುಂಬಿಸ್ಬಿಡ್ತಾರೆ. ಸೊ ಅಲ್ಲಿ ಗ್ಯಾಸ್ ಮುಂದೆ ನಿಂತ್ಕೋಬೇಕಲ್ಲ ಅಂತ ಅಷ್ಟೇ ದೋಸೆ ಹಾಕೋಕ್ಕೆ. ಚೆನ್ನಾಗಿದೆಯಂತೆ, ಕಾಯಿ ಚಟ್ನಿ ಸ್ವಲ್ಪ ಖಾರ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಎಲ್ಲ ಪರ್ಫೆಕ್ಟ್. ಅದಕ್ಕೇನಾ